ಒಳ ಮೀಸಲಾತಿ ಈಗ ನೀವು ಜಾರಿಗೆ ಕೊಡದೇ ಇದ್ರೆ ಈ ಸರ್ಕಾರವೇ ಉಳಿಯುವಂತ ಪರಿಸ್ಥಿತಿಯಲ್ಲಿಲ್ಲ. ಅದರಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. 17%ಗೆ ನೀವು ಹೆಚ್ಚಿಸದೆ ಒಳ ಮೀಸಲಾತಿ ಮಾಡೋಕ್ಕಾಗೋದಿಲ್ಲ. ಅದನ್ನೇನಾದ್ರೂ ನೀವು ಮುಟ್ಲಿಕ್ಕೆ ಹೋದ್ರೆ ಈಗ ಪರಿಶಿಷ್ಟ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥ 7% ಮೀಸಲಾತಿಯನ್ನು ನೀವು ಅನೂರ್ಜಿತ ಮಾಡಿದ್ದೀರಿ. ಈ ಕಾರಣದಿಂದ ಸರ್ಕಾರ ಮಾಡಿದ ತಪ್ಪು ಒಂದರ ಮೇಲೆ ಒಂದು ತಪ್ಪುಗಳು ಮಾಡಿ ಇವತ್ತು ಸಿಕ್ಕಿ ಬಿದ್ದಿದೆ. ಅದರಿಂದ ಹೊರಗಡೆ ಬರಲಾರದಂತ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಜನ ಒಂದು ತಾಳ್ಮೆಯಿಂದ ಇರ್ತಾರೆ. ತಾಳ್ಮೆಯ ಕಟ್ಟೆ ಹೊಡೆದು ಹೋದಾಗ ಇಡೀ ರಾಜ್ಯವೇ ಜನ ನೋಡುವಂತ ಪರಿಸ್ಥಿತಿ ಬರ್ತದೆ ಈಗ. ಅದಕ್ಕೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು ಒಂದು ದೊಡ್ಡ ಆಂದೋಲನವನ್ನೇ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕು ಅಂತೇಳಿ ಜನ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಶ್ರೀರಾಮುಲು ಅವರು, ಮಹೇಶ್ ಅವರು, ಎ ನಾರಾಯಣ ಸ್ವಾಮಿ ಅವರು, ಮುನಿಸ್ವಾಮಿ ಅವರು, ನಮ್ಮ ಬಂಗಾರು ಹನುಮಂತ ಅವರು ಮತ್ತು ನಮ್ಮ ಗೌಡರು ಶಿವನಗೌಡ ನಾಯಕರು, ಇನ್ನೂ ಅನೇಕರು ಯಾರ್ಯಾರು XMLAಗಳಿದ್ರು, ನಮ್ಮ ಬಸವರಾಜ ದಡೇಸುಗೂರ್ ಅವರು ಇದ್ರು ಸಭೆಯಲ್ಲಿ, ಇನ್ನೂ ಅನೇಕರು ಬಂದಿದ್ರು. ಎಲ್ಲರ ಅಭಿಪ್ರಾಯದಂತೆ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಬಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಇದ್ರು. ಅವರ ಸಮ್ಮುಖದಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಏನು ಜನರ ಆಕ್ರೋಶ ಇದೆ, ಮಡುಗಟ್ಟಿದೆ, ಈ ಆಕ್ರೋಶವನ್ನ ಈಗ ನಾವು ಆಂದೋಲನವಾಗಿ ಪರಿವರ್ತನೆ ಮಾಡಬೇಕಾಗಿದೆ ಇಡೀ ರಾಜ್ಯದಲ್ಲಿ. ಆ ಕಾರಣಕ್ಕೆ ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದಲ್ಲಿ, ನಾರಾಯಣ ಸ್ವಾಮಿ ಅವರು ಹಾಗೂ ಮಹೇಶ್ವರವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಒಂದು ಆಂದೋಲನ ಪ್ರಾರಂಭವಾಗಲಿಕ್ಕಿದೆ. ಅದರ ರೂಪರೇಷೆಗಳನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನೊಮ್ಮೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಅವರ ಜೊತೆಯಲ್ಲಿ ಮಾತುಕತೆ ಮಾಡ್ತಕ್ಕಂಥದ್ದಿದೆ. ಈಗ ನಾವು ಈ ಮೀಸಲಾತಿಯ ಹೆಚ್ಚುವಳಿಗೆ ಜನಕರಾಗಿರ್ತಕ್ಕಂಥ ಮಾನ್ಯ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಬಂದಿದ್ದೇವೆ. ಅವರ ಸಲಹೆ ಸೂಚನೆಗಳನ್ನು ಕೂಡ ಪಡೆದಿದ್ದೇವೆ. ಒಟ್ಟಾರೆ ಅವರು ಅನೇಕ ವಿಚಾರಗಳನ್ನ ಇವತ್ತು ಎಲ್ಲ ಮುಖಂಡರುಗಳ ಗಮನಕ್ಕೆ ತಂದಿದ್ದಾರೆ. ಇಂದಿನಿಂದ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಜನರನ್ನ ವಂಚನೆ ಮಾಡ್ತಾ ಬರ್ತಿತ್ತು, ನಮ್ಮ ಕಾಲದಲ್ಲಿ ಯಾವ ರೀತಿ ಆ ಜನಾಂಗಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ನ್ಯಾಯವನ್ನು ಕೊಟ್ವಿ. ಆದರೂ ಕೂಡ ದಾರಿ ತಪ್ಪಿಸಿ ಈ ಕಾಂಗ್ರೆಸ್ನವರು ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ದಾರಿ ತಪ್ಪಿಸಿ ಇವತ್ತು ಎಲ್ಲರನ್ನೂ ಗೊಂದಲಕ್ಕೆ ಈಡು ಮಾಡಿದ್ದಾರೆ. ಯಾವುದು ಊರ್ಜಿತವಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರ ಸೂಚನೆಗಳನ್ನು ತೆಗೆದುಕೊಂಡು ಇನ್ನು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅನೇಕರು ನಮ್ಮಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರು ಇರಬಹುದು ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳು, ಜೊತೆಗೆ ನಮ್ಮ ಯಡಿಯೂರಪ್ಪಾಜಿ ಅವರನ್ನ, ಇವರೆಲ್ಲರನ್ನು ಕೂರಿಸಿ ಒಂದು ಚರ್ಚೆಯನ್ನ ಮಾಡಿ ಅದರ ಮೂಲಕ ನಾವು ಒಂದು ತೀರ್ಮಾನಕ್ಕೆ ಬರೋರಿದ್ದೇವೆ. ಇದರ ರೂಪರೇಷೆಗಳನ್ನ ಮಾನ್ಯ ಮುಖಂಡರುಗಳಾಗಿರ್ತಕ್ಕಂಥವರು ಇನ್ನೊಂದು 2-3 ದಿವಸಗಳಲ್ಲಿ ತಮಗೆ ಕೊಡ್ತಾರೆ. ಒಟ್ಟಿಗೆ ಇಡೀ ರಾಜ್ಯದಲ್ಲಿ ರಾಜ್ಯ ಎಂದು ಕಂಡರಿಯದಂತ ದೊಡ್ಡ ಆಂದೋಲನವನ್ನ ಪರಿಶಿಷ್ಟ ಜಾತಿ ವರ್ಗಗಳ ಮೂಲಕ ಮಾಡಲಿಕ್ಕೆ ಈಗಾಗಲೇ ಅಣಿ ಮಾಡತಕ್ಕಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇದರಿಂದ ಕಾಂಗ್ರೆಸ್ಸಿಗೆ ಸರಿಯಾದ ನೀತಿ ಪಾಠವನ್ನ ಹೇಳ್ತಕ್ಕಂಥ ಕೆಲಸವನ್ನ
ಯಾರನ್ನ ನೀವು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತಿನವರೆಗೆ ವಂಚಿಸ್ತಾ ಮೋಸ ಮಾಡ್ತಾ ಬಂದಿದ್ರೋ ಅವರ ಕೈಯಲ್ಲೇ ನಿಮಗೆ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇವತ್ತು ನಮ್ಮ ಪಕ್ಷ ಮತ್ತು ಮುಖಂಡರುಗಳು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.